ಭಗವಂತ ಇರುತ್ತಾನೆ ನಮಸುತ್ತ ಅವತಾರ ನಾನಾ ರೂಪವು. ಗೈಸ್, ತುಂಬಾ ದಿನಗಳಾದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಟ್ ಡಿಲೇ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ಲಿಲ್ಲ ಅಂತಂದ್ರು. ಸೊ ನೀವು ವಿಡಿಯೋ ನೋಡಿದ್ರಲ್ಲ ಪ್ರಿವ್ಯೂ ಅಲ್ಲಿ ಹಾರತಿ ಕ್ರಿಯೇಟ್ ಹೆಂಗ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ತೇನೆ. ನಾನು ಇನ್ಸ್ಪೈರ್ ಆಗಿ RCF ಗುರುಜಿನ ತಗೊಂಡಿದ್ದೀನಿ. ಅವ್ರು ನೋಡ್ಬಿಟ್ಟು ನಾನು ವಿಡಿಯೋನ ಮಾಡಿದ್ದೀನಿ. ಓಕೆನಾ, ಅವ್ರು ಇನ್ ತೆಲುಗಲ್ಲಿ ಮಾಡಿದ್ದಾರೆ, ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಹಾರತಿ ಕ್ರಿಯೇಟ್ ಮಾಡೋದಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ. ಆಲ್ಮೋಸ್ಟ್ ಪ್ರೀ ಸೆಟ್ನ ಕೊಟ್ಟಿರ್ತೀನಿ ನಿಮ್ಗೆ. ಓಕೆನಾ, ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ರಿ. ಫೋಟೋಸ್ಗಳನ್ನೆಲ್ಲವನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಅಲ್ಲಿಂದ ಇನ್ಸ್ಟಾ ಡೌನ್ಲೋಡ್ ಮಾಡ್ಕೊಳ್ರಿ. ಎಲ್ಲ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತೀನಿ. ಓಕೆನಾ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಾನು ಕೊಟ್ಟಿರ್ತೀನಿ. ಸೊ ಸಿಂಪಲ್ ಆಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈಗ ಸಾಂಗ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸಾಂಗ್ ಇಂಪೋರ್ಟ್ ಮಾಡ್ಕೊಳ್ತೀನಿ ಈಗ. ಓಕೆನಾ, ಈಗ ಸಾಂಗ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸಾಂಗ್ ಇಂಪೋರ್ಟ್ ಮಾಡಿದ ತಕ್ಷಣನೇ ಈಗ ನೋಡಿ ಗುರವೇ. ಓಕೆನಾ, ಗುರವೇ ನಮನ ಅಂತ ಬರ್ತಿದ್ವಲ್ಲ, ಸ್ಟಾರ್ಟಿಂಗ್ ಗುರವೇ ನಮಃ ಬರೋದನ್ನ ಕ್ಯಾಪಿಟಲ್ಲೇ ಬರ್ಕೊಂಡಿದ್ದೀನಿ. ಇದು ಇನ್ಬಿಲ್ಟ್ ಇರುತ್ತೆ. ಓಕೆನಾ, ಫಾಂಟ್ ನೀವೇನಾದರೂ ಇದಕ್ಕೆ ಎಡಿಟ್ ಮಾಡೋದು ಅಥವಾ ಫಾಂಟನ್ನು ಇಂಪೋರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾನು ಇದನ್ನು ಇಂಪೋರ್ಟ್ ಮಾಡಿದ್ದೀನಿ. ಸೊ ಡೈರೆಕ್ಟಾಗಿ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಪಿಕ್ಸೆಟನ್ನು ಒಂದು PNG ಹಾಕಿದ್ದೀನಿ. ಓಕೆನಾ, PNG ನೋಡಿ ಈ ಥರ ಇರುತ್ತೆ. PNG ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ಶೈನ್ ಆಗುತ್ತೆ. ಓಕೆನಾ, ಶೈನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ 2 ಹಾಕಿದೆ, ಮತ್ತು ಇಮೇಜನ್ನು ಹಾಕಿದ್ದೀನಿ. ಓಕೆನಾ, ಇಮೇಜನ್ನು ಕೂಡ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಫಾಂಟನ್ನು ಕೂಡ ಕೊಟ್ಟಿದ್ದೀನಿ ಅದ್ರ ಕೆಳಗಡೆ. ಸೊ ಈಗ ಇದನ್ನು ಯಾವ ರೀತಿ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂತಂದರೆ, ಸೊ ಇಲ್ಲಿ ನಾನು ಎಫರ್ಟ್ಗೆ ಹೋಗಿ ಇಲ್ಲಿ ಒಂದೊಂದು ಎಫರ್ಟ್ನ ತೋರಿಸ್ತೀನಿ. ಸೊ ನಾನು ಇಲ್ಲಿ ಒಂದೊಂದು ಎಫರ್ಟಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀನಿ, ನೀವು ಕರೆಕ್ಟಾಗಿ ಅದನ್ನು ನಿಧಾನಕ್ಕೆ ನೋಡಿಕೊಂಡು ಅಷ್ಟೇ ಕೊಟ್ಕೊಳ್ರಿ. ಓಕೆನಾ, ಇಲ್ಲಿ ನೋಡಿ ಇದನ್ನು ಕೂಡ ನಾನು ಎಷ್ಟೆಷ್ಟು ಕೊಟ್ಟಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ರಿ. ನಾನು ಸ್ಪೀಡನ್ನ 0.94 ಮತ್ತು ಸ್ಕ್ಯಾಟರ್ನ 50%. ಓಕೆನಾ, ಎಲ್ವಿಲೇಷನ್ನ 0 ಕೊಟ್ಟು ಇಟ್ಕೊಂಡಿದ್ದೀನಿ. ಓಕೆನಾ, ಮ್ಯಾಗ್ನೆಟೈಸ್ನ 5 ಇಟ್ಕೊಂಡಿದ್ದೀನಿ. ಸೊ ಲಾಂಗ್ ಶಾಡೋನ ಇದನ್ನು ಕೂಡ ಎಷ್ಟೆಷ್ಟು ಕೊಟ್ಟಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ರಿ. ಕಲರ್ ನೋಡ್ಕೊಳ್ರಿ. ಅಲ್ಫಾನ ಮತ್ತು ಸಾಲಿಡಿನ ಫಿಲ್ ಇಷ್ಟಷ್ಟು ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡಿ ಇಷ್ಟು ಕೊಟ್ಟಿದ್ದೀನಿ. ಓಕೆನಾ, ಈಗ ಫಾಂಟ್ ಇಲ್ಲಿ ಆ ಕಡೆಯಿಂದ ಮೂವ್ ಯಾವ ರೀತಿ ಮಾಡೋದಂದರೆ ಸೊ ಸಿಂಪಲ್. ಓಕೆನಾ, ಈಗ ಒಂದು ನಾನು ಬರೋದು ತೋರಿಸ್ತೀನಿ ಯಾವ ರೀತಿ ಅಂದರೆ, ಈಗ ನಾನು ಬಸವ ಅಂತ ಬರೀತೀನಿ ನೋಡಿ. ಓಕೆನಾ, ಈಗ ಬಸವ ಅಂತ ಬರೋದು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಗ್ರೀನ್ ಕಲರ್ ಕೊಟ್ಕೊಳ್ತೀನಿ ನಿಮ್ಗೆ ಕಾಣಿಸೋಕೆ. ಸೊ ಗ್ರೀನ್ ಕಲರ್ ಕೊಟ್ಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ, ಸೊ ಆಲ್ರೆಡಿ ಅದೇ ಫಾಂಟ್ ಇತ್ತಲ್ವಾ, ಇದನ್ನ ಎಲ್ಲವನ್ನ ಬಿಗ್ ಲೆಟರಲ್ಲಿ ಬರ್ಕೊಡ್ರಿ, ಅದು ನೀಟಾಗಿ ಕಾಣಿಸುತ್ತೆ ನಿಮ್ಗೆ. ಓಕೆ, ಸೊ ಫಾಂಟನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಸೊ ದೊಡ್ಡದು ಮಾಡ್ಕೊಂಡು ಕೊಟ್ಕೊಂಡು ಈಗ ಇದು ಮಿಡ್ಲಲ್ಲಿ ಮಾಡ್ಕೊಳ್ರಿ. ಸೊ ಮಿಡ್ಲಲ್ಲಿ ಮಾಡ್ಕೊಂಡಾದ್ಮೇಲೆ ಇದನ್ನು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಆ ಕಡೆಯಿಂದ ಈ ಕಡೆ ಯಾವ ರೀತಿ ಮಾಡೋದಂದರೆ, ಸೊ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನಲ್ಲಿ ಈಗ ಆ ಒಂದು ಟೆಸ್ಟ್ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನಲ್ಲಿ ಫಸ್ಟ್ ಒಂದು ಕೀ ಫ್ರೇಮು, ಒಂದು 5 ಸೆಕೆಂಡ್ ಬಿಟ್ಟು ಮತ್ತೊಂದು ಕೀ ಫ್ರೇಮು, ಮತ್ತು ಒಂದು ಎಂಡ್ ಬಿಟ್ಟು ಸ್ವಲ್ಪ ಒಂದು. ಓಕೆನಾ, ಎಂಡಲ್ಲಿ ಕೊಟ್ಕೊಂಡ್ರೆ ನಡೆಯುತ್ತೆ ಮತ್ತೊಂದು ಕೀ ಫ್ರೇಮ್. ಸೊ ಈಗ ಫಸ್ಟ್ ಕೀ ಫ್ರೇಮಿಗೆ ಬಂದ್ಬಿಟ್ಟು ಈಗ ಇದನ್ನ ನಿಮ್ಗೆ ಯಾವ ಕಡೆಯಿಂದ ಬರ್ಬೇಕು ಅನ್ಕೊಂಡಿರ್ತೀರ, ರೈಟಿಂದ ಲೆಫ್ಟ್, ರೈಟಿಂದ ಲೆಫ್ಟಿಂದ ರೈಟು, ಅಥವಾ ಮೇಲಿಂದ ಕೆಳಗಡೆ ಬರ್ಬೇಕಂದ್ರೆ ಇದೇ ರೀತಿ ಫಾಲೋ ಮಾಡ್ಕೊಡ್ರಿ. ಓಕೆನಾ, ಈಗ ನಾನು ಲೆಫ್ಟಿಂದ ರೈಟಿಗೆ ಬರೋಂಗೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಆಮೇಲೆ ಮಿಡ್ಲಿಗೆ ಬಂದ್ಬಿಟ್ಟು ಕರುವನ್ನ ಈ ಥರ ಮೇಲಾಕಿ. ಓಕೆನಾ, ಕರುವನ್ನ ಮೇಲಾಕಿ. ಸೊ ಇಲ್ಲಿ ನೋಡಿ ಅದು ಯಾವ ರೀತಿ ಅಂದರೆ ಇಷ್ಟು ಸ್ಮೂತಾಗಿ ಬರುತ್ತೆ. ಓಕೆನಾ, ಈಗ ಜಸ್ಟ್ ಇಲ್ಲಿ ನಾನು ಏನೇನು ಹೇಳಿದ್ನಲ್ವ ಎಫರ್ಟ್ಗೆ ಒಂದು ಟೆಸ್ಟ್ಗೆ ಹಾಕಿದ್ದೀನ, ಈ ಎಫರ್ಟ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಹೋಗಿ ಅದನ್ನು ಪೇಸ್ಟ್ ಮಾಡ್ತೀನಿ. ಸೊ ಈಗ ಇಲ್ಲಿ ನೋಡಿ ಯಾವ ರೀತಿ ಅಂದರೆ, ಓಕೆನಾ, ಎಷ್ಟು ನೀಟಾಗಿ ಅದು ಬರ್ತಾ ಇದೆ. ಆ ರೀತಿ ನೀವು ಇದನ್ನು ಇನ್ನೊಂದು ಥರನೂ ಮಾಡ್ಬೇಕು. ಓಕೆನಾ, ಈಗ ನಾನು ಲೆಫ್ಟಿಂದ ರೈಟಿಗೆ ತೊಗೊಂಡಲ್ವಾ, ಇದನ್ನು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನಲ್ಲಿ ಇನ್ನೊಂದು ಫಾಂಟಿಗೆ ನೀವು ಇದನ್ನೇ ಬೇಕಾದ್ರೂ ಮಾಡ್ಕೋಬೋದು, ಇನ್ನೊಂದು ಬೇಕಾದ್ರೂ ಮಾಡ್ಕೋಬೋದು. ಇನ್ನು ರೈಟಿಂದ ಲೆಫ್ಟಿಗೆ ಕೂಡ ತಗೋಬೋದು. ಸೇಮ್ ಇಮೇಜನ್ನು ಕೂಡ ನಾನು ಅದೇ ರೀತಿ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋದು ಇಮೇಜು ಈ ರೀತಿ ಬರ್ತಾ ಇದೆ. ಈ ಸ್ವಲ್ಪ ಇದನ್ನು ನೀವು ಎಂಡಿಗೆ ಬೇಕಾದ್ರೂ ಹಾಕ್ಕೋಬೋದು, ಹೇಳಿದ್ನಲ್ವ, ಎಂಡಿಗೆ ಹಾಕ್ಕೊಳ್ರಿ ಬೇಕಾದರೆ. ಸೊ ಎಂಡಿಗೆ ಹಾಕೊಂಡ್ರು ಕೂಡ ಅದು ಸ್ವಲ್ಪ ಸೇಕ್ ಆಗ್ತಾ ಇರೋದು. ಇದಕ್ಕೂ ಕೂಡ ಅದೇ ಸೇಮ್ ಟು ಎಫರ್ಟ್ನ ಕೊಟ್ಟಿದ್ದೀನಿ. ಓಕೆನಾ, ಇಲ್ಲಿ ವೈಪನ್ನು ಕೊಟ್ಟಿದ್ದೀನಿ. ಈ ವೈಫ್ನ ಆಫ್ ಮಾಡಿದ್ರೆ ಕೆಳಗಡೆ ಒಂಥರ ಲೈನ್ ಥರ ಕಾಣಿಸುತ್ತೆ. ನಮಗೆ ಲೈನ್ ಕಾಣಿಸ್ಬಾರ್ದು, ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ವೈಪನ್ನು ಕೊಟ್ಟಿರ್ತೀನಿ. ಅದನ್ನು ಕೂಡ ಕಾಪಿ ಪೇಸ್ಟ್ ಮಾಡ್ಕೊಂಡು ನಿಮ್ಮ ವೀಡಿಯೋದಲ್ಲಿ ಅಥವಾ ಯಾರು ಇಮೇಜ್ಗೆ ಹಾಕ್ಬೇಕು ಅನ್ಕೊಂಡಿರ್ತಾರ ಇಮೇಜ್ಗೆ ಹಾಕ್ಕೊಳ್ರಿ. ಓಕೆನಾ, ಸೊ ಈ ರೀತಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಒಂದು PNGನ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಒಂದು PNG ಬ್ಲೆಂಡಿಂಗಲ್ಲಿ ನಾನು ಆ ಕಲರ್ ಎಡ್ಜ್ನ ಕೊಟ್ಟಿದ್ದೀನಿ. ಓಕೆನಾ, ಈ ಒಂದು ಲೈಟನ್ನಲ್ಲಿ 4 ಆಪ್ಷನ್ ಇದೆ ನೋಡಿ, ಕಲರ್ ಡಡ್ಜ್ ಅಂತೇಳಿ ಅದನ್ನೇ ಕೊಟ್ಕೊಂಡಿದ್ದೀನಿ. ಒಪಾಸಿಟಿನ ಫುಲ್ ಇಟ್ಕೊಂಡಿದ್ದೀನಿ. ಸೊ ಇದೇ ರೀತಿ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಒಂದು PNGಗೆ ಸೊ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನಲ್ಲಿ ನಾನು ಆ ಕಡೆ ಈ ಕಡೆ ಹೋಗುವಾಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಹಿಂದೆ ಸ್ವಲ್ಪ ಬ್ರೈಟ್ ರೀತಿ ಕಾಣಿಸ್ಲಿ ಅಂತ. ಓಕೆನಾ, ಈ ರೀತಿ ಎಲ್ಲ ಒಂದು ಇಮೇಜಸ್ಗಳಿಗೂ ಬರೆದಿದ್ದೀನಿ. ಸೊ ಬರೆದು ಈ ಒಂದು ಇಮೇಜ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ದೀನಿ.
ಇಮೇಜ್ ಬ್ಯಾಕ್ಗ್ರೌಂಡ್ ಅಲ್ಲಿ ಹಾಕಿದ್ರೆ ಫ್ರಂಟ್ ಬರುತ್ತೆ, ಫ್ರಂಟ್ ಅಲ್ಲಿ ಹಾಕಿದ್ರೆ ಬ್ಯಾಕ್ಗ್ರೌಂಡ್ ಅಲ್ಲೂ ಕೂಡ ಈ ರೀತಿ ಬರುತ್ತೆ. ಓಕೆನಾ, ಈ ರೀತಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ, ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಸೊ ಸಪೋರ್ಟ್ ಮಾಡಿ, ತುಂಬಾ ದಿನಗಳಾದ್ಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಅಂಡ್ ಲವ್ ಯು ಆಲ್.